ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತದಾನ ಈಗಾಗಲೇ ಮತದಾನ ಪ್ರಾರಂಭವಾಗಿ 2ನೇ ಹಂತದ ಮತದಾನ ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ವೋಟ್ನ ಪ್ರಮಾಣ ಜಾಸ್ತಿ ಬರ್ತವೆ. ನಮ್ಮ ಎಲ್ಲ 28 ಕ್ಷೇತ್ರದಲ್ಲಿ 22-24 ಸೀಟ್ನ ಗೆದ್ದು ಆತ್ಮವಿಶ್ವಾಸ ಹೇಳಕ್ಕೆ ಬಯಸುತ್ತೀನಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡೊಟ್ಟು 22-24 ಬರ್ತಕ್ಕೆ ಪರಸ್ಪರ ಹೇಳೋದು ಬೇಡ, ಯಾಕೆ ಮತದಾನಕ್ಕೆ ಅಪಮಾನ ಆಕೈತೆ. ಅದು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಮಾಡಿದಂಥ ಅಪ್ಕೆ ಬಾರ್ 400 ಅಂದ್ರಲ್ಲ, ಅದಕ್ಕಿಂತ ಹೆಚ್ಚಿಗೆ ಬರ್ತಾವ ಅತಿ ಆತ್ಮ ಹೇಳಕ್ಕೆ. ಬೆಳಗಾವಿ ಯಾಕಂತಂದ್ರೆ ಗೋಕಾಕ, ಅರಬಾವಿ, ದಕ್ಷಿಣ ಭಾಳ ಹೋಪ್ಸ್ ಇದೆ ನೋಡಿರಿ. ಏನು ಆಗ್ಬೋದು ಸರ್? ನನ್ನ ಎಲೆಕ್ಷನ್ಗೆ ರಾಜಕೀಯ ನಡೆ ನನ್ನ ವಿರೋಧಿಗಳು ನನಗೆ ಪ್ರಬಲರು. ಮೊದಲಿಂದ ನಾನು ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತಿನವರೆಗೆ ಯಾವುದೇ ನಮ್ಮ ವಿರುದ್ಧ ಅಭ್ಯರ್ಥಿ ನಮ್ಗಿಂತ ಪ್ರಬಲ ತಿಳ್ಕೊಂಡು ಕೆಲಸ ಮಾಡ್ತೀವಿ. ನಾವು ಯಾರು ಕೆಳಮಟ್ಟ ಮಾತಾಡಿದ್ರೆ ಅದು ಅವರ ಹತಾಶ ಭಾವನೆ. ನಾವು 2 ಲಕ್ಷ 3 ಲಕ್ಷ ಅಂದ್ರೆ ಹತಾಶ ಭಾವನೆ ತಿಳ್ಕೊಳ್ಳೋದು. ಎಲ್ಲ ಚುನಾವಣೆ ಅಂದರೆ ಭಾಳ ಪ್ರತಿಸ್ಪರ್ಧಿ, ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ, ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಎಲ್ಲರಿಗೂ ನೋಡಿರಿ. ನಮ್ಮ ಅಂದ್ರೆ ನಮ್ಮ ಆತ್ಮವಿಶ್ವಾಸ ಭಾರತೀಯ ಜನತಾ ಪಕ್ಷ ಇಡೀ ದೇಶದ ಉದ್ಯೋಗ ಮೂಲೆ ಮೂಲೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಆಶೀರ್ವಾದ ಮಾಡ್ತಾರೆ. ನಮ್ಗೆ ವಿಶ್ವಾಸ ಹಣದ ಸಾಕಷ್ಟು ಹರಿಸ್ಬಿಟ್ರೆ ನೋಡಿರಿ. 500,000 ನೋಟ್ ಕೊಟ್ಟು ಕೇಸ್ ಗೆದ್ದರೆ ದಿನ ಒಬ್ಬ ಎಮ್ ಎಲ್ ಎ ಮತ್ತು MP ಹಾಕಾರ. ರೊಕ್ಕ ಮೇಲೆ ಆಗ್ಬೇಕಾದ್ರೆ ಸಾಧ್ಯ ಇಲ್ಲ. ಅದೊಂದು ವಾತಾವರಣ ಮಾಡೋಕ್ಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ದರೆ ರೊಕ್ಕದ ಪ್ರಮಾಣ ತರ್ತಾರೆ. ಕ್ಯಾಂಡಿಡೇಟ್ ಆತ್ಮವಿಶ್ವಾಸ ಜಾಸ್ತಿ ರೊಕ್ಕ ಹಂಚೋದಿಲ್ಲ, ಪಕ್ಷದ ಬಗ್ಗೆ ವಿಶ್ವಾಸ ಇದ್ದರೆ ರೊಕ್ಕ ಹಂಚೋಲ್ಲ, ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ದರೆ ರೊಕ್ಕ ಹಂಚೋಲ್ಲ. ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋದಿಲ್ಲ. ಈ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ಬರು ಕೂಡ ಗುಂಡಾಗಿರಿ ಮಾಡ್ತಾ ಇದ್ದಾರೆ ಈ ಚುನಾವಣೆ ಒಳಗೆ. ಅದನ್ನು ಬೇಡ. ಈಗ ನಾವು ಜೂನ್ 4 ನಂತರ ಮಟ್ಟ ಯಾವುದೋ ವಿಷಯ ಮಾಡೋದು ಬೇಡ. 4 ನಂತರ ನಿಮ್ಮ ಎಲ್ಲ ವಿಷಯಕ್ಕೆ ನಾನು ಉತ್ತರ ಹೇಳ್ತೀನಿ. ಸರ್, 1 ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ, ರಾಜಕಾರಣ ವಿಚಾರದಲ್ಲಿ CD ಫ್ಯಾಕ್ಟರಿ ಇದೆ ಅನ್ನುವಂಥದ್ದು. 1 ವರ್ಷದ ಒಳಗೆ ಯಾರು ಈ ಹೆಸರು ತೋದಿಲ್ಲ. ನಾನು ಮೊದಲಿಂದ ಪದೇ ಹೇಳ್ತಿದ್ದೆ. ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು, ನಂದು ಆದ್ಕೂಲಕ್ಕೆ ನಕ್ಕೊಂಡು ಕೂತಿದ್ರು. ಇವತ್ತು ಒಬ್ಬರು ಬಂದರೆ ಇವತ್ತು ನನಗಾಗಿದೆ. ಸಿದ್ದರಾಮಯ್ಯಗೂ ಬರ್ಬೋದು, ಪರಮೇಶ್ವರ್ ಬರ್ಬೋದು. ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೂ ಇದು ಪಕ್ಷಾತೀತವಾಗಿ ಒಂದು ಇತ್ತೀಚೆಗೆ ಆಡಬೇಕಲ್ಲೇ ಅವ್ರ ಕೈ ಮುಗಿದು ಕೇಳ್ಕೊತೀನಿ ನಾನು. ಸರ್, ಈಗ ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡಿರುವಂಥದ್ದು ಸರ್. DK ಶಿವಕುಮಾರ್ ಅವರೇ ಮಾತಾಡಿ, ಅಲ್ಲ ಸ್ವಾಮಿ, 14 ಅದು ಸುತ್ತ ಹಾಕೈತೆ. ಅದು ನಂತರ ನೇರವಾಗಿದೆ. ಅಲ್ಲ, ನನ್ನ ಕಡೆ ನೇರವಾಗಿದೆ. ಯಾವ ಬೇಕಾ ಕೊಡ್ತೀನಿ. ಇದು ಈ ಕೇಸು ಸುತ್ತ ಹಾಕಿದೆ. ಹಿಂಗೆ ಅಲ್ಲಿ ಮಾಡಿದ್ರೆ ನಾನು ನೇರವಾಗಿ DK ಮಾತಾಡ್ದೆ ಕೊಡ್ತೀನಲ್ಲ. ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ. ನನ್ನ ಕಡೆ ಇದೆ. ಯಾವಾಗ ಅರೆ ಮೀಡಿಯಮ್ ಎಲ್ಲ CBI ಕೋರ್ಟ್ ಕೊಡ್ದು. ಇಲ್ಲಿ ನೋಡಿ SIT ಬಗ್ಗೆ, ಅವಾಗ SIT ಬಗ್ಗೆ ವಿಶ್ವಾಸ ಇಲ್ಲ, ಇವಾಗ SIT ಬಗ್ಗೆ ವಿಶ್ವಾಸ ಇಲ್ಲ. CBI ಕೊಟ್ಟು ಸಹಿತ ಹಾಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಅದಕ್ಕೆ ಮಾನಿಟರ್ ಮಾಡಬೇಕು. CBI ಇರಲಿ ಯಾವುದಕ್ಕೆ ಇದ್ರೆ ನೋಡಿರಿ. ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ. ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ, ಸೊಕ್ಕದ ಅವಾಗ. ಅದಕ್ಕೆ ಮಾಡೋಕೆ ದೇಶ ಕಾನೂನು ಉಳಿಬೇಕಾದ್ರೆ ಈ ಕೇಸಲ್ಲಿ ಫಿಕ್ಸ್ ಆಗಬೇಕು. ಸರ್, ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆ್ಯಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೆ ಇರಲಿಲ್ಲ. ನೋಡಿರಿ, 4ನೇ ತಾರೀಕು ಹೇಳ್ತೀನಿ. ಬರೀ DK ಶಿವಕುಮಾರ್ ಅಲ್ಲ, ನಮ್ಮವರು ಹತ್ರಲ್ಲಿದ್ದಾರೆ. ಆಮೇಲೆ 7 ತಾರೀಕು 4ನೇ ತಾರೀಕು ನಂತರ ಅದು ಬರೀ ಪರಿಸ್ಥಿತಿ. ಈಗ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ 4 ವರ್ಷದಿಂದ ಭಾಳ ಕ್ವಶನ್ ಆಗಿದೆ. ಸರ್, ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಏನಿದೆ ನೋಡಿರಿ, ಪ್ರಜ್ವಲ್ ರೇವಣ್ಣ ಕೇಸು ಯಾರೂ ಅದಕ್ಕೆ ಹೆಮ್ಮೆ ಪಡುವಂಥ ವಿಷಯ ಅಲ್ಲ, ತಲೆ ತೆಗೆಸುವಂಥ ವಿಷಯ. ಅದು ಭಾಳ ಕೆಟ್ಟ ಪ್ರಮಾಣ ಆಗಿದೆ. ಅದಾಗಬಾರ್ದು. ಮತ್ತು ನೋಡಿರಿ, ಅವ್ರಿಗೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ನಾವು ಹೆಚ್ಚಿಗೆ ಕಾನೂನಿಗೆ SIT ಕೋರ್ಟ್ ಮೂಲಕ ಅವ್ರು ಕಾನೂನು ರೀತಿ ಹೋರಾಟ ಮಾಡಲಿ. ಕಾನೂನಿನಿಂದ ಹೊರಗೆ ಬರಲಿಲ್ಲ. ಕಾನೂನು ಒಂದು ಉತ್ತರ, ಅದಕ್ಕೆ ಬೇರೆ ಉತ್ತರ ಇಲ್ಲ. ಥ್ಯಾಂಕ್ ಯು.